ಸ್ವಲ್ಪ ಟೈಮ್ದಾಗ ನಾವು ಹೇಳ್ಬೇಕೀಗ ಚರ್ಚೆ ನಾವು ಹೋರಾಟ ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ದಿನಾಂಕ ಮಾಡಬೇಕು ಅಂತ ಹೇಳಿ ಇದನ್ನು ಮಾಡಬೇಕು. ನಾವು ಹೋರಾಟ ಮಾಡೋಕ್ಕೆ ನಮ್ಮ ವತಿಯಿಂದ ಎಲ್ಲ ಥರದ ನಾವು ಬೆಂಬಲ ನೀಡ್ತೀವಿ. ಹೋರಾಟನ 10ನೇ ತಾರೀಕಿನಿಂದ ಪ್ರಾರಂಭ ಮಾಡೋದನ್ನು ನನ್ನೊಂದು ಅನಿಸಿಕೆ. ತಾವೇನು ಹೇಳ್ತೀರಿ ಹೇಳ್ರಿ. ಹೋರಾಟ ಹೇಗಿರ್ಬೇಕಂದ್ರೆ ನಿನ್ನಿನ ಸಮಯದಲ್ಲಿ ಸರ್ಕಾರಕ್ಕೆ ಅದು ಹೋಗಿ ಮುಟ್ಟೋ ಥರ ಆಗಿರ್ಬೇಕು. ಬರೀ ನಾವು ರಸ್ತೆ ಮೇಲೆ ಕೂತು ಹೋರಾಟ ಮಾಡಿ ಜೈ ಧಿಕ್ಕಾರ ಅಂದ್ರೆ ನಡೆಯಲ್ಲ. ಯಾಕಂದ್ರೆ ಸರ್ಕಾರಕ್ಕೆ ಅದು ಹೋರಾಟ ಮುಟ್ಟಬೇಕಂದ್ರೆ ತಮ್ಮದಂತ ಯಾವುದೇ ಸಲಹೆ ಸಹಕಾರಗಳು ಕೊಡಬೇಕು. ಮತ್ತು ನಿನ್ನೆ ಒಂದು ವಿಷಯದಾಗ ಹಾಗೆ ಎಲ್ಲ ಕಚೇರಿಗಳಿಗೆ ನಾವು ಬೀಗ ಹಾಕಿದರೆ ಸರ್ಕಾರಕ್ಕೆ ಒಂದು ಆದೇಶ ಮುಟ್ತೈತಿ ಅನ್ನೋ ವಿಚಾರದಾಗ ಅದಕ್ಕೂ ನಮ್ದು ಒಪ್ಪಿಗೆ ಐತಿ. ತಾವುಗಳು ಎಲ್ಲರೂ ಇನ್ನೂ ಹೆಚ್ಚಿನ ಜನರಲ್ಲಿ ನಮ್ಮ ತಾಲೂಕಾದಾಗ ಪುರಸಭೆ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರಿಗೂ ನಾವು ಇನ್ನೂ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕು. ರೈತರು ತಾವು ಹೆಚ್ಚಿನ ಪ್ರಮಾಣದಾಗ ಮುಖ್ಯವಾಗಿ ಈಗ ಮಣ್ಣಿನ ರೈತರ ಹೋರಾಟದಾಗ ಹೆಂಗೈತಲ್ಲ ಅದೇ ತರ ರೈತರ ಹೋರಾಟ ಆಗಬೇಕು. ಯಾಕಂದ್ರೆ ಈಗ ಗೋಕಾಕ ಮತ್ತು ಚಿಕ್ಕೋಡಿ ಕೊಟ್ಟಂದ್ರೆ ಇನ್ನು 20 ವರ್ಷಕ್ಕೆ ನಮ್ಮ ಜಿಲ್ಲಾ ಕೊಡಲ್ಲ ಅವ್ರು. ಯಾಕಂದ್ರೆ ಆಲ್ರೆಡಿ 15 20-85 ಕಿಲೋಮೀಟರ್ ನಿಮ್ ಜಿಲ್ಲಾ ಐತೆ ಅಂತ ಹೇಳಿ ಮತ್ತೆ ನಾವು ನಮಗೆ ಇರ್ತೀವಲ್ಲ ಯಾರು ಗೊತ್ತ ನಮ್ಮ ಮಕ್ಕಳು ಹೋರಾಟ ಮಾಡ್ಬೇಕಾಗುತ್ತೆ ಅಲ್ಲಿ ತನಕ. ಅದ್ರ